ಓಕೆ, ಸೊ ಇವಾಗ ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ವಿ ಆರ್ ಟ್ರೈಂಗ್ ಟು ಪ್ರೂವ್ ದ ಪ್ರಾಡಕ್ಟ್ ರೂಲ್ ಆಫ್ ಡಿಫ್ರೆನ್ಸಿಯೇಷನ್ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ಸ್ ಅಪ್ರೋಚ್. ಪ್ರಾಡಕ್ಟ್ ರೂಲ್ ಅಂತಂದರೆ ಇದರ ಪ್ರೂಫು ಕೂಡ ನಿಮಗೆ ತುಂಬ ಕಡೆ ಸಿಗೋದಿಲ್ಲ. ಇಲ್ಲೇ ನಾನು ಬರೀತೀನಿ ನೋಡಿ. ಪ್ರಾಡಕ್ಟ್ ರೂಲ್ ಏನಪ್ಪ ಅಂತಂದರೆ, ನಮಗೆ ಎರಡು ಫಂಕ್ಷನ್ ಇದೆ ಅಂದ್ಕೊಳ್ಳಿ, ಎಫ್ ಆಫ್ ಎಕ್ಸು ಜಿ ಆಫ್ ಎಕ್ಸು. ಆ ಎರಡು ಫಂಕ್ಷನ್ನು ನಾವು ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ. ಈಗ ಲೆಟ್ಸ್ ಸೇ ದಟ್ ದೆರ್ ಈಸ್ ಸಮ್ ಫಂಕ್ಷನ್ I of x, okay, which is a product of two functions, f of x multiplied by g of x. ನಾವು ಒಂದು ವೇಳೆ ನಾವು ಇಫ್ ವಿ ಆರ್ ಇಂಟ್ರೆಸ್ಟೆಡ್, ನಾವು ಡಿ ವೈ ಬೈ ಡಿ ಎಕ್ಸ್ ಬದಲು ಡಿ ಐ ಆಫ್ ಎಕ್ಸ್ ಡಿ ಎಕ್ಸ್ ಅದರಲ್ಲಿ ನಮಗೆ ಆಸೆ ಇದೆ ಕಂಡುಹಿಡ್ಕೋಬೇಕು ಅಂತಂದರೆ, ಅವಾಗ ನಾವೇನು ಮಾಡಬೇಕು ಅಂದರೆ, ಬಿಕಾಸ್ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್, ವಿ ಕ್ಯಾನ್ ಆ್ಯಕ್ಚುಲಿ ರೈಟ್ ದಿಸ್ ಇನ್ ಅ ಮಚ್ ಸಿಂಪ್ಲರ್ ಫಾರ್ಮ್. ಯು ಸಿ ಹೇಗೆ ಬರೀಬೋದು ನಾವು ಅಂತಂದರೆ, f of x dg of x dx plus g of x and d f of x by dx ಅಂತ ಬರೀಬೋದು. ನಾವು ಇದರ ಪ್ರೂಫನ್ನು ನಾವು ಅರಸಿ ಹೊರಟಿದ್ದೇವೆ. ಈಗ ಇದನ್ನು ಪ್ರೂವ್ ಮಾಡಲಿಕ್ಕೆ ಹೋಗ್ತೇವೆ ನಾವು, ಅಂದರೆ ಎಸ್ಪೆಷಲಿ ದಿಸ್ ಇಸ್ ದ ಒನ್ ವಿಚ್ ವಿ ಆರ್ ಟ್ರೈಂಗ್ ಟು ಪ್ರೂವ್. ಓಕೆ, ಈಗ ನಾವು ಬರಲಿಕ್ಕೆ ಹೋಗ್ತೇವೆ. ಸೊ ವಿ ಕನ್ಸಿಡರ್ ದಿ ಡಿರೈವೇಟಿವ್ dy by dx ಲಿಮಿಟ್ h tends to 0 and f of x x plus h minus f of x divided by h ಅಂತ ಬರುತ್ತೆ. ಸೊ ಈ ರೀತಿ ಇದ್ದಾಗ ನಾವು, ಬಿಕಾಸ್ ವಿ ಹ್ಯಾವ್ ಅ ಫಂಕ್ಷನ್ ವಿಚ್ ಈಸ್ ಆ್ಯಕ್ಚುಲಿ ಎ ಪ್ರಾಡಕ್ಟ್, ಓಕೆ, ಆವಾಗ ಏನಾಗೋಗ್ಬಿಡುತ್ತೆ ನಮಗೆ ಅಂತಂದರೆ, ದಟ್ ಈಸ್ ನಥಿಂಗ್ ಬಟ್ ಲಿಮಿಟ್ ಇಲ್ಲಿ ಡಿ ಐ ಆಫ್ ಎಕ್ಸ್ ಬೈ ಡಿ ಎಕ್ಸ್ ಅಂತ ಬರುತ್ತೆ, ಹೆಚ್ ಟೆನ್ಸ್ ಟು 0. ದಟ್ ಈಸ್ ನಥಿಂಗ್ ಬಟ್ ಐ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಐ ಆಫ್ ಎಕ್ಸ್ ಬೈ ಹೆಚ್. To remind you that this fx is not the same as this fx, okay? This is just the formula, okay? ಈಗ ನಮಗೆ ಐ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂದರೆ ಗೊತ್ತು. ಐ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂದರೆ ಇಲ್ಲ ಒಂದು ಲೈನಲ್ಲೇ ಬರೆಯೋಣ. ಓಕೆ, ಐ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂದರೆ ಎಕ್ಸ್ ಹೆಚ್ ಟೆನ್ಸ್ ಟು 0. ದಿಸ್ ಈಸ್ ನೌ ಎಫ್ ಆಫ್ x plus h g of x plus h minus f of x g of x, and we have divided by h. ಹೀಗಿದೆ ನಮಗೆ. ಓಕೆ, ನಾವು ಇದರಿಂದ ಏನು ಮಾಡಬೇಕು ನಾವು ಅಂದರೆ, ವಿ ಹ್ಯಾವ್ ಟು ಫೈಂಡ್ ಅ ವೇ ಇನ್ ವಿಚ್ ವಿ ಕ್ಯಾನ್ ಗೆಟ್ ರಿಡ್ ಆಫ್ ದಿ ಹೆಚ್ ಅಟ್ ದಿ ಡಿನಾಮಿನೇಟರ್. ಬಿಕಾಸ್ ಅದು ಇದ್ದಷ್ಟು ನಮಗೆ ಇಂಡಿಟರ್ಮಿನೇಟ್ ಫಾರ್ಮ್ಗೆ ಹೋಗ್ತೀವಿ. ಇಂಡಿಟರ್ಮಿನೇಟ್ ಫಾರ್ಮಲ್ಲಿದ್ದಷ್ಟು ವಿ ವಿಲ್ ನಾಟ್ ಬಿ ಪ್ಲೇಯಿಂಗ್ ಇನ್ಸೈಡ್ ದ ರಿಯಲ್ ಸ್ಪೇಸ್, ವಿಚ್ ಈಸ್ ನಾಟ್ ವಾಟ್ ವಿ ವಾಂಟ್. ಸೊ ವಿ ವಿಲ್ ಟ್ರೈ ಟು ಎಲಿಮಿನೇಟ್ ದಿ ಹೆಚ್ ಇನ್ ದ ಡಿನಾಮಿನೇಟರ್. ಸೊ ದ ವೇ ವಿ ಡೂ ದಟ್ ಈಸ್, ಇಲ್ಲಿ ನಾವೇನು ಬರಿತೀವಿ, ಲಿಮಿಟ್ ಹೆಚ್ ಟೆನ್ಸ್ ಟು 0 ಅಂತ ಆಯ್ತು. ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಜಿ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂದರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೆ ಮೇಲ್ಗೆ ನ್ಯೂಮರೇಟ್ರಲ್ಲಿ ಏನಾರ ಒಂದು ಸಣ್ಣದಾಗಿ ಒಂದು ಗಿಮಿಕ್ ಮಾಡಿ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಏನಾರು ಮಾಡಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಿಸೋ ಹಂಗೆ ಏನಾದ್ರು ಮಾಡ್ಬೋದಾ ಅಂತ ನೋಡಬೇಕು. ಮತ್ತು ಏನು ಯೋಚನೆ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಸೊ ಒಂದು ವೇಳೆ ಇವಾಗ ನಾವು let's say that we actually go ahead and add and subtract some term, okay? ಈ ರೀತಿ ಏನಾದ್ರು ಮಾಡ್ಬೋದಾ ಅಂತ ನೋಡೋಣ ನಾವು. ಒಂದು ವೇಳೆ ಲೆಟ್ಸ್ ಟ್ರೈ ಆ್ಯಂಡ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಇದು ಯಾಕೆ ಮಾಡ್ತೀನಿ ಅಂತ ನಿಮಗೆ ಇಟ್ ಬಿಕಮ್ಸ್ ಪ್ರಿಟಿ ಎವಿಡೆಂಟ್ ಫಾರ್ ಯು ರೈಟ್ ವೆರಿ ಸೂನ್. ಲೆಟ್ಸ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಏನು ಮಾಡಲಿ ನಾನು, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಇಂಟು ಜಿ ಆಫ್ ಎಕ್ಸ್. ಇದನ್ನು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿಬಿಟ್ಟಾಗ ಏನಾಗೋಗುತ್ತೆ ಅಂತ ಇಫ್ ಯು ಅಬ್ಸರ್ವ್, ಮೊದಲನೇ ಟರ್ಮ್ ಇರುತ್ತಲ್ಲ, ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಜಿ ಆಫ್ ಎಕ್ಸ್, ಆಮೇಲೆ ಮೈನಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಜಿ ಆಫ್ ಎಕ್ಸ್ ಇದೆಯಲ್ಲ, ಇದರಲ್ಲಿ ನಮಗೆ ಇಲ್ಲಿ ನೋಡಿ,
ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ಚು, ಈ ಎಫ್ ಆಫ್ ಎಕ್ಸಲ್ಲಿ ಎಕ್ಸ್ ಪ್ಲಸ್ ಹೆಚ್ಚು ಕಾಮನ್ ಫ್ಯಾಕ್ಟರ್ ತೆಗೆದುಬಿಟ್ರೆ ಮಿಕ್ಕಿದ್ದೇನೋ ಜಿ ಎಕ್ಸ್ ಪ್ಲಸ್ ಹೆಚ್ ಜಿ ಆಫ್ ಎಕ್ಸ್, ಹೌದಲ್ಲ, ವಿಚ್ ಈಸ್ ನಥಿಂಗ್ ಬಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಎಕ್ಸೆಪ್ಟ್ ಎಫ್ ಇಲ್ಲಿರೋ ಬದಲು ಜಿನಲ್ಲಿ ಬರ್ದಂಗೆ ಆಯಿತು. ಅದೇ ರೀತಿ ಇಲ್ಲಿ ನಮ್ಗೆ ಏನು ನೋಡೋದಾದರೆ ಇಲ್ಲಿ ಜಿ ಕಾಮನ್ ಇದೆ, ಇಲ್ಲಿ ಜಿ ಆಫ್ ಎಕ್ಸ್ ಕಾಮನ್ ಇದೆ. ಇದನ್ನು ತೆಗೆದುಕೊಂಬಿಟ್ರೆ ಈ ಎಫ್ ಆಫ್ ಎಕ್ಸ್ ಈ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಎರಡು ಸೇರ್ಕೊಂಬಿಟ್ರೆ ಮತ್ತೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದುಬಿಡ್ತು. ಸೊ ಈ ಒಂದು ಸಿಂಪಲ್ ಆಪರೇಷನಿಂದ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದುಬಿಡುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದುಬಿಟ್ರೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಡಿನಾಮಿನೇಟ್ರಲ್ಲಿ ಹೆಚ್ಚಿದೆ, ಬಟ್ ದಟ್ ಈಸ್ ನಥಿಂಗ್ ಬಟ್ ದ ಡೆರೈವೇಟಿವ್. ಸೊ ಹೆಚ್ಚಲ್ಲಿ ಮಾಯ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಒಂದು ಕಾನ್ಸೆಪ್ಟು, ಈ ಒಂದು ಮುಂದಾಲೋಚನೆಯಿಂದ ಇಟ್ಕೊಂಡು ದೂರದೃಷ್ಟಿಯಿಂದ ನಾವು ಮಾಡಬೇಕಾಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಅವಾಗ ಏನು ಮಾಡೋಗುತ್ತೆ, ಇವಾಗೆಲ್ಲ ಸೊಲ್ಯೂಷನ್ ಎಲ್ಲ ಮಾಡಿದಾದ್ಮೇಲೆ ಏನಾಗೋಗುತ್ತೆ, ಇವಾಗ ದಟ್ ಈಸ್ ವಿಲ್ ಬಿಕಮ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಆಮೇಲೆ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಆಯಿತು, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಜಿ ಆಫ್ ಎಕ್ಸ್ ಪ್ಲಸ್ ಹೆಚ್. ನಾವು ಇದಕ್ಕೆ ನಾನು ಆ್ಯಡ್ ಮಾಡಿದ್ದೇನೆ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಆ್ಯಂಡ್ ಜಿ ಆಫ್ ಎಕ್ಸ್, ಮತ್ತು ನಾನು ಸಬ್ಟ್ರಾಕ್ಟ್ ಮಾಡ್ತೇನೆ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಆ್ಯಂಡ್ ಜಿ ಆಫ್ ಎಕ್ಸ್. ಮಿಕ್ಕಿದ್ದು ಉಳಿದಿದ್ದು ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಮೊದಲಿಂದ ಉಳ್ಕೊಂಡಿದೆ, ಅದನ್ನು ನಾನು ಅಲ್ಲಾಡ್ಸೋಕ್ಕೆ ಹೋಗಲ್ಲ, ಹಾಗೆ ಇರಲಿ ಹೆಚ್. ಓಕೆ ಸರಿ, ಆಮೇಲೆ ಇದು ಹಿಂಗಾಯಿತು. ನೆಕ್ಸ್ಟ್ ಇಲ್ಲಿ ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಅಂತ ಆಯಿತು. ಇಲ್ಲಿ ನನಗೆ ಇದೆರಡನ್ನು ನಾನು ಕನ್ಸಿಡರ್ ಮಾಡೋಣ ಇವಾಗ. ಲೆಟ್ಸ್ ಕನ್ಸಿಡರ್ ದಿಸ್ ಟುಗೆದರ್ ಆ್ಯಂಡ್ ದೀಸ್ ಟು ಟುಗೆದರ್. ಓಕೆ, ಅಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಕಾಮನ್ ಫ್ಯಾಕ್ಟರ್ ಆಗೋಯ್ತು. ಓಕೆ, ನೆಕ್ಸ್ಟ್ ಜಿ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂತ ಬಂತು, ಪ್ಲಸ್ ಮೈನಸ್ದಂತೂ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಪ್ಲಸ್ ಜಿ ಆಫ್ ಎಕ್ಸ್ ಬಂದುಬಿಡ್ತು. ಇಲ್ಲಿ ನೋಡಿ, ಇಲ್ಲಿ ಎರಡು ಕಡೆನೂ ಇಲ್ಲಿ ಪ್ಲಸ್ ಬಂದುಬಿಡ್ತು. ಸೊ ವಿ ಆರ್ ಗೋಯಿಂಗ್ ಅವೇ ಫ್ರಮ್ ದ ಫಸ್ಟ್ ಪ್ರಿನ್ಸಿಪಲ್ಸ್ ಅಪ್ರೋಚ್. ಸೊ ನಾವು ಏನು ಕಾಮನ್ ಫ್ಯಾಕ್ಟರ್ ತೊಗೊಂಡಿದ್ದೀವಿ, ನಾವು ಟರ್ಮ್ಸ್ ಗ್ರೂಪ್ ಮಾಡಿದ್ವಲ್ಲ, ದಟ್ ಈಸ್ ನಾಟ್ ದ ಬೆಸ್ಟ್ ಗ್ರೂಪಿಂಗ್ ಆಫ್ ದ ಟರ್ಮ್ಸ್ ವಿಚ್ ಯು ಕುಡ್ ಹ್ಯಾವ್ ಡನ್. ಸೊ there is a better approach. Let's consider grouping two different things, okay, slightly different ones. ಈಗ ಇದು ಆಮೇಲೆ ಇದೆರಡನ್ನು ಗ್ರೂಪ್ ಮಾಡ್ತೇನೆ. ನಂತರ ಆಮೇಲೆ ನಾನು ಇದು ಆಮೇಲೆ ಇದನ್ನು ಗ್ರೂಪ್ ಮಾಡ್ತೇನೆ. ಅವಾಗ ನೋಡಿ ಏನಾಗುತ್ತೆ ಅಂತ. ದಟ್ ಈಸ್ ನೌ ಲಿಮಿಟ್ ಹೆಚ್ ಟೆಂಡ್ಸ್ ಟು 0. ಇಲ್ಲಿ ಏನಾಯಿತು, ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್, ಬಟ್ ಸ್ಟಿಲ್ ಇಟ್ ಇಸ್ ಕಾಮನ್ ಇರುತ್ತೆ, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್. ಇಲ್ಲಿ ಏನಾಗೋಯ್ತು ಅಂದರೆ ಜಿ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಜಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಆಯಿತು. ಅದೇ ಥರ ಇಲ್ಲೇನಿದೆ, ಇಲ್ಲಿ ಮೈನಸ್ ಇದೆ ಅಲ್ಲ, ಇಲ್ಲಿ ಮೈನಸ್ ಲಿಮಿಟ್ ಹೆಚ್ ಟೆಂಡ್ಸ್ ಟು 0. ಇಲ್ಲೇನಾಯಿತು, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಜಿ ಆಫ್ ಎಕ್ಸ್ ಕಾಮನ್ ಇದೆ, ಇಲ್ಲಿ ಈ ಜಿ ಆಫ್ ಎಕ್ಸ್ ಈ ಜಿ ಆಫ್ ಎಕ್ಸ್ ಕಾಮನ್ ಇದೆ. ಸೊ ಇಲ್ಲಿ ನಮಗೆ ಜಿ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಕಾಮನ್ ತೆಗೆದಾಗ ಒಳಗೆ ಉಳ್ಕೊಳ್ಳೋದು ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ oops this is not what we are doing ಅಲ್ವಾ. ಸೊ ಈ ಟರ್ಮ್ಗೆ ನಮಗೆ ಸಂಬಂಧವೇ ಇಲ್ಲ. ಸೊ ಇದೆರಡು ತೊಗೋತಾ ಇರೋದು. ಸೊ ಇಲ್ಲಿ ಜಿ ಆಫ್ ಎಕ್ಸ್, ಇಲ್ಲಿ ಜಿ ಆಫ್ ಎಕ್ಸ್ ಇದೆ. ಸೊ ಅದನ್ನು ಜಿ ಆಫ್ ಎಕ್ಸ್ ನಾನು ಹೊರಗೆ ತೆಗಿಬೋದು. ಆವಾಗ ನನಗೆ ಇಲ್ಲಿ ಏನಾಯಿತು, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ ಬಂತು, ಮೈನಸ್ ಎಫ್ ಆಫ್ ಎಕ್ಸ್ ಆಯಿತು, ಇಲ್ಲಿ ಡಿವೈಡೆಡ್ ಬೈ ಹೆಚ್ ಆಯಿತು ಅಲ್ವಾ. ಸೊ ಇವಾಗ ನಾನೇನು ಮಾಡ್ತೇನೆ, ಇಲ್ಲಿ ಲಿಮಿಟನ್ನು ವಿಲ್ ಬ್ರೇಕ್ ದ ಲಿಮಿಟ್ಸ್ ಅಪ್ ಆರ್ ವಿ ವಿಲ್ expand the limits. So limits h tends to 0 and f of x plus h illide, limit h tends to 0. ಇಲ್ಲಿ ನಮಗೆ g of x plus h minus g of x divided by h ಅಂತ ಆಯಿತು. ಮತ್ತು ಇಲ್ಲಿ ನಮಗೆ ಲಿಮಿಟ್ h tends to 0, ವೆರಿ ನೈಸ್, g of x ಬ್ಯೂಟಿಫುಲ್, ಲಿಮಿಟ್ ಅತಿ ಸುಂದರ ಆಯಿತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಬೈ ಹೆಚ್ ಅಂತ ಆಯಿತು.
ಇಲ್ಲಿ ನೋಡಿ ಒಂದ್ಸಲಿ ಗಮನಿಸಿದ್ರೆ ಇದಷ್ಟು ನಮಗೇನಾಗೋಯ್ತು, ಇದಷ್ಟು ಡಿ ಜಿ ಆಫ್ ಎಕ್ಸ್ ಬೈ ಡಿ ಎಕ್ಸ್ ಆಯಿತು. ಇದಷ್ಟು ನಮಗೇನಾಯಿತು, ಡಿ ಎಫ್ ಆಫ್ ಎಕ್ಸ್ ಬೈ ಡಿ ಆಫ್ ಎಕ್ಸ್ ಅಂತ ಆಗೋಯ್ತು. ಸೊ ಇದನ್ನು ನಾನು ಮುಂದೆ ಬರೆಯೋದಾದರೆ ಇಟ್ ಬಿಕಮ್ಸ್ ಲಿಮಿಟ್ ಹೆಚ್ ಟೆನ್ಸ್ ಟು 0. ಇಲ್ಲಿ ಏನು ಉಳಿದಿದೆ, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮಲ್ಟಿಪ್ಲೈಡ್ ಬೈ ಡಿ ಜಿ ಆಫ್ ಎಕ್ಸ್ ಬೈ ಡಿ ಎಕ್ಸ್ ಪ್ಲಸ್ ಇಲ್ಲೇನಿದೆ ಲಿಮಿಟ್. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಈ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೂ ಜಿ ಆಫ್ ಎಕ್ಸೇ ಇರುತ್ತೆ, ಯಾಕಂದರೆ ಹೆಚ್ ಟರ್ಮೇ ಇಲ್ಲ. ಸೊ ಐ ಕ್ಯಾನ್ ರೈಟ್ ಜಿ ಆಫ್ ಎಕ್ಸ್ ಸೇಫ್ಲಿ. ಇಲ್ಲಿ ಡಿ ಎಫ್ ಆಫ್ ಎಕ್ಸ್ ಬೈ ಡಿ ಎಕ್ಸ್ ಆಯಿತು. ನಾವು ಇದಷ್ಟು ನನಗೆ ಇಟ್ ಈಸ್ ನಥಿಂಗ್ ಬಟ್ ಜಸ್ಟ್ ಎಫ್ ಆಫ್ ಎಕ್ಸ್, ಯಾಕಂದರೆ ಹೆಚ್ 0 ಆದರೂ ನನಗೇನು ತೊಂದರೆ ಆಗೋದಿಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಡಿ ಜಿ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಡಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಅಂದರೆ your final formula is d by dx of some function I of x, in which case that some function ಎರಡು ಫಂಕ್ಷನ್ ಏನೋ ಪ್ರಾಡಕ್ಟ್ ಆಗಿದ್ದಾಗ ಆ ಎರಡು ಫಂಕ್ಷನ್ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಹೀಗಾಗಿದ್ದಾಗ ದೆನ್ ಮೊದಲನೆಯ ಫಂಕ್ಷನ್ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಯಾವುದರಿಂದ, ದ ಡಿರೈವೇಟಿವ್ ಆಫ್ ದ ಸೆಕೆಂಡ್ ಫಂಕ್ಷನ್ ಡಿ ಎಕ್ಸ್ ಪ್ಲಸ್ ನೆಕ್ಸ್ಟು ಜಿ ಆಫ್ ಎಕ್ಸ್ ತಗೋತೀವಿ, ಅದನ್ನು ವಿ ಮಲ್ಟಿಪ್ಲೈಡ್ ಬೈ ಡಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ದ್ಯಾಟ್ ಈಸ್ ಯೋರ್ ಪ್ರಾಡಕ್ಟ್ ರೂಲ್. ಇದೇ ಥರ ನಾವು ಕೋಶೆಂಟ್ ರೂಲನ್ನು ನಾವು ಡಿರೈವ್ ಮಾಡ್ತೀವಿ.